ಸೋಷಿಯಲ್ ಮೀಡಿಯಾ ನೆಕ್ಸ್ಟ್ ಯಾವ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಿದ್ದೀರಾ ನೀವು? ಏನು ಇಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಂದು ಫಾಲೋವರ್ಸ್ ಬರ್ತಾರೆ, ಲೈಕ್ಸ್ ಬರ್ತಾರೆ, ವ್ಯೂಸ್ ಬರ್ತಾರೆ ಅಂತ. ಅದನ್ನ ಕೊಟ್ಟಿದ್ದೆ ನಾನು ನಿಮ್ಗೆ ಅಕೌಂಟ್ ಹೇಳಿದ್ನಲ್ವಾ ಅವರು. ಸೊ ಅವ್ರಿಗೆ ನಾನು ಯಾವತ್ತು ಥ್ಯಾಂಕ್ಫುಲ್ ಆಗಿರ್ತೀನಿ. ಮತ್ತೆ ಇನ್ನೊಂದು ಎಲ್ಲರೂ ಹೇಳ್ತಾರೆ ಟ್ರೋಲರ್ಸ್ ಇಂದ ಬೆಳೀತಾ ಇದ್ದೀರಾ ಅಂತ. ನಾನೀಗ ಓಪನ್ ಆಗಿ ಹೇಳ್ತೀನಿ, ಟ್ರೋಲರ್ಸ್ ಇಂದ ನಾನು ಬೆಳೆದಿಲ್ಲ, ಟ್ರೋಲರ್ಸ್ ಇಂದ ಯಾರು ಬೆಳೆಯೋದಿಲ್ಲ. ಟ್ರೋಲರ್ಸು ಅವ್ರು ಬೆಳೆಯೋದಕ್ಕೋಸ್ಕರ ನಮ್ಮನ್ನ ಯೂಸ್ ಮಾಡ್ತಾರ. ಸೊ ಯಾವ ರೀತಿ ಯೂಸ್ ಮಾಡ್ತಾರ ಅಂತಂದ್ರೆ, ಅವ್ರ ಮನೆ ಬೇಳೆ ಬೇಯಿಸ್ಕೊಳೋದಿಕ್ಕೆ ನೀವು ತೀರಾ ಕೆಟ್ಟದಾಗ ಬೇಕಾದ್ರೂ ಅವರು ಇಳಿಯೋದಿಕ್ಕೆ ರೆಡಿ ಆಗಿದಾರ. ಯಾಕಂದ್ರೆ ಅವ್ರು ಬೇಳೆ ಬೆಳಿಬೇಕಲ್ವಾ, ಬೇಳೆ ಬೇಯಿಸ್ಕೊಂಡ್ಬೇಕಲ್ವಾ, ಅದಕ್ಕೆ ನಾನು ಕನ್ನಡದಲ್ಲಿ ಮಿಸ್ಟೇಕ್ ಮಾಡ್ತೀನಿ ಬ್ರೋ. ಬಿಕಾಸ್ ಯಾಕೆ ಕನ್ನಡ ಮಿಸ್ಟೇಕ್ ಆಗುತ್ತೆ? ನೀವು ಮನೇಲಿ ಯಾವ ಭಾಷೆ ಮಾತಾಡ್ತೀರಾ? ನಾವು ಮನೆಯಲ್ಲಿ ತೆಲುಗು ಮಾತಾಡೋದು. ಬಟ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನಿಮಗೆ ನಿಜವಾಗ್ಲೂ ಕ್ಲಾಪ್ ಹೊಡಿಬೇಕಾ? ಬಟ್ ಟ್ರೋಲ್ ಮಾಡ್ತಾರೆ. ಅವ್ರು ಟ್ರೋಲ್ ಮಾಡ್ತಾರೆ, ನಾನೇನ್ ಮಾಡ್ಲಿ ಟ್ರೋಲ್ ಮಾಡೋರ್ಗ? ಯಾವತ್ತಾದ್ರೂ ಟ್ರೋಲ್ ಕಂಡು ಬೇಜಾರಾಗಿ ಹತ್ತಿದ್ಯಾ? ಹತ್ತಿದ್ದು ಒಂದೊಂದ್ ಸತಿ ಬೇಜಾರಾಗುತ್ತೆ. ಯಾಕಂದ್ರೆ ನನ್ನ ಫ್ಯಾಮಿಲಿ ನೋಡ್ತಾರೆ, ನನ್ನ ಫ್ರೆಂಡ್ಸ್ ನೋಡ್ತಾರೆ. ಎಸ್ಪೆಷಲಿ ಈ ಹುಡ್ಗ ಅವ್ನ ಪ್ರೊಫೈಲು ಆಗ್ಬೇಡಿ, ಅವ್ನ ಫೋಟೋನು ಆಗ್ಬೇಡಿ, ಯಾರು ಏನು ಆಗ್ಬೇಡಿ. ಯಾಕಂದ್ರೆ ನನ್ನಿಂದ ಅವ್ನ ಏನಕ್ಕೆ ಫೇಮಸ್ ಮಾಡ್ಬೇಕು? ನನ್ಗೆ ತಲೆ ಇದೆ ಬ್ರೋ. ತಲೆ ಏನಕ್ಕಿದೆ ಅಂತಂದ್ರೆ, ಅವನ್ನ ಫೋಟೋ ಹಾಕಿದ್ರೆ ನಾನ್ ಫೇಮಸ್ ಮಾಡ್ದಂಗಿರುತ್ತೆ ಅವನ್ಗೆ ತಲೆ ಇಲ್ಲ. ಅವ್ನ್ ಬೇಳೆ ಬೇಯಿಸ್ಕೊಳೋದಕ್ಕೆ ನನ್ ವಿಡಿಯೋಸ್ ಹಾಕ್ತಾನೆ, ಅದ್ರಲ್ಲಿ ಉಗಿತಾನೆ, ಕೆಟ್ಟದಾಗ ಬೈತಾನೆ. ಅದು ಅವ್ನ ಸ್ಟ್ರಾಟಜಿ ಇರ್ಬೋದು. ಬಟ್ ನನ್ ತಲೆ ಇದೆ, ಅದಕ್ಕೆ ನಾನು ಅವ್ರದ್ದು ಅದಕ್ಕೆ ಇಷ್ಟು ದಿನವರೆಗೂ ನಾನು ಏನು ರಿಯಾಕ್ಟ್ ಮಾಡಿಲ್ಲ. ನಾನ್ ರಿಯಾಕ್ಟ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಅಲ್ವಾ? ಪಾಸಿಟಿವ್ ಅಂತ ಇರ್ತೀರಾ ನಿಮ್ ವಿಡಿಯೋದಲ್ಲಿ. ಮೊದ್ಲಂತೂ ಹೆವಿಯಾಗಿ ಪಾಸಿಟಿವ್ ಬಗ್ಗೆ ಮಾತಾಡ್ತಿದ್ರಿ, ಬಟ್ ಇವಾಗ ಯಾಕೋ ಪಾಸಿಟಿವ್ ಕಡಿಮೆ ಆದ? ಇಲ್ಲ, ಈಗ್ಲೂ ನಾನು ಇಷ್ಟೇ ಪಾಸಿಟಿವ್ ಆಗಿದ್ದೀನಿ. ಬಟ್ ನಂಗೆ ಟೈಮ್ ಸಿಗ್ತಾ ಇಲ್ಲ. ಮಾರ್ನಿಂಗ್ ನಾನು 7 o'clockಗೆ ನಾನು ಎದ್ದು ಎಲ್ಲ ರೆಡಿ ಆಗಿ 7 o'clockಗೆ ಮನೆ ಬಿಟ್ರೆ, ನೈಟ್ ನಾನು 10 o'clockಗೆ ಮನೆಗೆ ಸೇರ್ತೀನಿ. ಅಂಡ್ ಇನ್ನೊಂದು ಕಮೆಂಟ್ ನೋಡ್ತಾ ಇದ್ದೆ, ನೀವು ನಿಮ್ಮ ಡೈಲಿ ಬ್ಲಾಗ್ ಅಲ್ಲಿ ನಾಟಕ ಮಾಡ್ತೀರಾ ಅಂತ. ನಾಟಕ? ಹೌದು. ಬಿಕಾಸ್ ಏನಂತ ಹೇಳಿದ್ರೆ, ಸ್ವೀಟ್ ಆಲ್ರೆಡಿ ತಂದಿರ್ತಾರೆ ಮನೇಲಿ, ನೀವು ವ್ಲಾಗಿಗೋಸ್ಕರ ಸುಮ್ನೆ ತಂದು ತಿಂದಂಗ್ ಮಾಡ್ತೀರಾ, ಆತರ ಈ ತರ ಅಂತ ಹೇಳಿ ದೊಡ್ಡ ಪಟ್ಟಿ ಬರ್ದಿರೋದು ನೋಡಿದ್ದೆ. ಅದ್ರ ಬಗ್ಗೆ ಎಲ್ಲ ಏನ್ ಅನ್ನಿಸ್ತು? ನನ್ಗೆ ಕಮೆಂಟ್ ನೋಡೇ ಇಲ್ಲ, ಓದೋದೇ ಇಲ್ಲ ನೀವು ಕಮೆಂಟ್? ನೋಡೋದು, ನಂಗೆ ಕಮೆಂಟ್ಸೇ ಬರೋದಿಲ್ಲ. ಅದು ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಹೇಟ್ ಕಮೆಂಟ್ಸ್ ಎಲ್ಲ ಬರದಂಗ ಆಗುತ್ತೆ. ಒಳ್ಳೆ ಕಮೆಂಟ್ಸೇ ಬರೋದಿಲ್ಲ. ನನ್ಗೆ ಕಮೆಂಟ್ಸೇ ಬೇಡ, ಜಸ್ಟ್ ನಾನು ಏನ್ ಮಾಡ್ತೀನೋ ಅದನ್ನ ತೋರಿಸ್ತೀನಿ. ಬಟ್ ಈಗ ಹೇಳಿದ್ರಲ್ವಾ, ಲೈಕ್ ಏನೋ ಟ್ರೋಲ್ ನಾಟಕ ಮಾಡ್ತೀನಿ ಅಂತ. ಸೊ ನಾಟಕ ನಾನೇನಕ್ ಮಾಡ್ಬೇಕು? ನಾಟಕ ನೀವ್ ಹೇಳಿ, ನಾನೇನಕ್ ಮಾಡ್ಬೇಕು? ಡೈಲಿ ವ್ಲಾಗ್ಸ್ ಗೋಸ್ಕರ, ವಿಡಿಯೋ ಮಾಡೋಕೋಸ್ಕರ, ವ್ಯೂಸ್ ತರಸೋಕೋಸ್ಕರ ನಾಟಕ ಮಾಡ್ತಿದ್ದೀರಾ ಅಂತ ಬರ್ದಂಗಿತ್ತು. ಸೊ ನನ್ನ ಇದು ಅಂತೆಲ್ಲ ಬೈಯೋನ್ಗೆ ಅದು ನಾಟಕ, ಅವನ್ಗೆ ಸ್ಟ್ರಾಟಜಿ ಆಗಿರ್ಬೋದು. ಬಟ್ ನನ್ನ ನಾಟಕ ಎಲ್ಲೂ ಮಾಡ್ತಾ ಇಲ್ಲ. ರಿಯಲ್ ಇನ್ಸಿಡೆಂಟ್ ನಾನು ಆಕ್ಟಿಂಗ್ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಲೈಕ್ ಈಗ ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಇದೆಲ್ಲ ಏನಾಯ್ತು, ಮತ್ತೆ ನಾವು ಸಿನಾರಿಯೋ ಟೈಪ್ ಕ್ರಿಯೇಟ್ ಮಾಡಿ ನನ್ನ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಈಗ ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಸೊ ಇದನ್ನ ಬರೀ ಅದು ಅವ್ರ ವಿಡಿಯೋ ಅಲ್ಲಿ ನೋಡ್ತಾರೆ. ಬಟ್ ಇಲ್ಲಿ ಏನಾಯ್ತು ಏನಿಲ್ಲ ಅಂತ ಮತ್ತೆ ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಹೇಳೋದಲ್ವಾ? ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ವ್ಲಾಗ್ ಮಾಡಕ್ಕೆ, ಶೂಟ್ ಮಾಡಕ್ಕೆ, ಅಂಡ್ ಅದನ್ನ ಎಡಿಟ್ ಮಾಡೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸೊ ನೀವ್ ಆಗ್ಲೇ ನಾನು ನೋಡಿದ್ರಿ, ನಾನು ಬಂದೆ, ನನ್ನ ಪಾಡಿಗೆ ನಾನು ವಿಡಿಯೋ ಮಾಡಿದೆ, ಅಲ್ಲಿ ಕ್ಯಾಮ್ರಾ ಇಟ್ಟೆ, ಮಾತಾಡ್ದೆ. ಸೊ ಅದನ್ನೆಲ್ಲ ಮರ್ಚ್ ಮಾಡ್ಕೊಂಡು ವಿಡಿಯೋ ಮಾಡೋಷ್ಟರಲ್ಲಿ ಒಂದು 1.5 hour. ಯಾಕಂದ್ರೆ ನನ್ಗೆ ರೂಢಿ ಆಗೋಗಿದೆ ಅಲ್ವಾ, ಪಟ ಅಂತ. ಪೋಸ್ಟ್ ಮಾಡ್ಲಿಕ್ಕೆ ಯಾವ್ದು ಗುಡ್ ಟೈಮ್ ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ? ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆಕ್ಚುಲಿ ಟೈಮಿಂಗ್ಸ್ ಒಂದೊಂದ್ಸತಿ ಮ್ಯಾಟರ್ ಆಗುತ್ತೆ, ಒಂದೊಂದ್ಸತಿ ಮ್ಯಾಟರ್ ಆಗೋದಿಲ್ಲ. ಈಗ ಟ್ರೆಂಡಿಂಗ್ ಆಡಿಯೋ ಇರುತ್ತೆ ಅಲ್ವಾ, ಸೊ ಅದ್ರಲ್ಲಿ ನೀವು ಒಂದ್ ಸರ್ಟನ್ ಟೈಮಿಂಗ್ಸ್ ಅಂತಿಲ್ಲ. ನಂದೊಂದು ಮಾಡ್ಲಿಂಗ್ ನೆನ್ನೆ ಒಂದು ಮಾಡಿದ್ದೆ ಅಲ್ವಾ, ಸ್ಟುಡಿಯೋ ಮಾಡಲ್. ಕೇಳ್ಬೇಕು ಅಂತಿದ್ದೆ, ಏನು ಸ್ಟುಡಿಯೋಗೆ ನೀವು ಫೇಸ್ ಆಗ್ಬೇಕು ಅಂತ ಇದೀರಾ? ಏನ್ ನಿಮ್ ಪ್ಲಾನ್? ಆತರ ಇಲ್ಲ ಬ್ರೋ, ಆತರ ಇದ್ದಿದ್ರೆ ನಾನು ಅವ್ರನ್ನ ಟ್ಯಾಗ್ ಮಾಡ್ತಾ ಇದ್ದೆ. ನಾನು ಟ್ಯಾಗು ಮಾಡಿಲ್ಲ ಅವ್ರನ್ನ. ಸೊ ಏನು ಅಂತಂದ್ರೆ, ಲೈಕ್ ನನ್ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ಎಲ್ಲ ನೋಡ್ತಾ ಇರೋವಾಗ ಎಲ್ಲಾರು ಹಾಯ್ ಐ ವಾಂಟ್ ಟು ಬಿ ದ ಮಾಡಲ್, ಅದು ಇದು ಅಂತೆಲ್ಲ ಮಾಡ್ತಾರೆ. ಒಂದ್ಸತಿ ಟ್ರೈ ಮಾಡೋಣ ಅಂತ ಬೆಳಗ್ಗೆ ಆಫೀಸ್ಗೆ ರೀಚ್ ಆದೆ. ಸೊ ರೀಚ್ ಆದ್ಮೇಲೆ ನನ್ನ ಫ್ರೆಂಡ್ ಇದ್ದ, ಸೊ ಅವ್ನ್ಗೆ ಹೇಳ್ದೆ ಒಂದ್ ವಿಡಿಯೋ ನಂದು ತೆಗಿ, ನಾನು ನಡ್ಕೊಂಡ್ ಬರ್ತೀನಿ ಅಂತ. ಆ ವಿಡಿಯೋಗೆ ಏನೇನು ಕಮೆಂಟ್ ಬಂದಿದೆ? ನಾನು ಅದು ನೋಡಿದೀನಿ. ಎಷ್ಟು ಕಮೆಂಟ್ಸ್ ಬಂದಿದೆ ಅದು ನೋಡ್ದೆ, ಅದು ನಾನು. ಸೊ ಅಲ್ಲಿ ನನ್ನ ಫ್ರೆಂಡ್ ರೆಕಾರ್ಡ್ ಮಾಡ್ದ. ಅದು ಬೆಳಿಗ್ಗೆ ರೆಕಾರ್ಡ್ ಮಾಡಿದ್ದು ವಾಕಿಂಗ್ ವಿಡಿಯೋ. ಮತ್ತೆ ಈವ್ನಿಂಗ್ ನಂದು ಬ್ರೇಕ್ ಟೈಮ್ ಇದೆ. ಸೊ ಬ್ರೇಕ್ ಟೈಮ್ ಅಲ್ಲಿ ಆ ವಾಯ್ಸ್ ಕೊಡ್ಬೇಕಲ್ಲ, ಹಾಯ್ ಮೈ ನೇಮ್ ಇಸ್ ಧನುಷ್ ಕುಮಾರ್, ಐ ವಾಂಟ್ ಟು ಬಿ ದ ಮಾಡಲ್ಲ, ಅದು ಇದು ಅಂತ ಆ ಬ್ರ್ಯಾಂಡ್ ಬಗ್ಗೆ ಹೇಳಿದೀನಿ. ಸೊ ಅದನ್ನ ಮಾಡಿ ಎಡಿಟ್ ಮಾಡಿದೆ ರಾತ್ರಿ. ಮತ್ತೆ ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ. ಲೈಕ್ ಇವತ್ತು ರೆಕಾರ್ಡ್ ಮಾಡಿರೋ ವಿಡಿಯೋಸ್ ರಾತ್ರಿ ಎಡಿಟ್ ಮಾಡಿಬಿಟ್ಟು ಎಲ್ಲ ಡಿಲೀಟ್ ಮಾಡಿ, ಸ್ಟೋರೇಜ್ ಇದು ಸ್ಪೇಸ್ ಬೇಕಲ್ವಾ ನನಗೆ, ಅದಕ್ಕೆ.
ಮತ್ತೆ ಬೆಳಿಗ್ಗೆ ಅಪ್ಲೋಡ್ ಮಾಡೋದಕ್ಕೆ ನೋಡ್ತೀನಿ ವಿಡಿಯೋನೇ ಇಲ್ಲ. ಮತ್ತೆ ರೀಸೆಂಟ್ಲಿ ಡಿಲೀಟ್ ಅಂತಿತ್ತಲ್ವಾ, ಸೊ ಅಲ್ಲಿ ಹೋಗಿ ರೀಸ್ಟೋರ್ ಮಾಡ್ಕೊಂಡು ಮತ್ತೆ ನನ್ನ ಆಫೀಸಲ್ಲಿದ್ದೆ. ಆಫೀಸಲ್ಲಿರೋವಾಗ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ವಿಡಿಯೋನ ಒಂದು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಬೇಗ ಆಗ್ಬಿಟ್ಟೆ, ದೇವ್ರ ನೀನೇ ಕಾಪಾಡು ಅಂತ. ಮತ್ತೆ ನಾನು ಲಂಚ್ ಬ್ರೇಕಲ್ಲಿ ಹೋಗಿ ವಾಪಸ್ ನೋಡ್ತೀನಿ 400K ವ್ಯೂಸ್, 4 lakh ವ್ಯೂಸ್. ನನಗೆ ಶಾಕ್ ಆಗೋಯ್ತು, ಇದೇನಪ್ಪ ಇದು ಅಂತ. ಸೊ ಒಂದು ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದ್ರೆ ನೀವು ಯಾವಾಗಾದ್ರೂ ಪೋಸ್ಟ್ ಮಾಡಿದ್ರು ಅದು ಇದಾಗುತ್ತೆ. ಬಟ್ ನಿಮ್ಮ ವಿಡಿಯೋಸು ಒಂದ್ ಸ್ವಲ್ಪ ವೈರಲ್ ಆಗಬೇಕು, ಒಂದ್ ಸ್ವಲ್ಪ ಜನ ನೋಡಬೇಕು, ಒಂದ್ ಸ್ವಲ್ಪ ಎಂಗೇಜ್ಮೆಂಟ್ ಆಗಿರ್ಬೇಕು ಅಂತಂದ್ರೆ ನಾನು ಮೋಸ್ಟ್ಲಿ 4:45ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದು ಬರೋಷ್ಟರಲ್ಲಿ 5 o'clock ಆಗುತ್ತೆ ಅಲ್ವಾ. ಸೊ ಎಕ್ಸಾಕ್ಟ್ 5ಗೆ ನನ್ನ ವಿಡಿಯೋ ರಿಲೀಸ್ ಆಗುತ್ತೆ. ಸೂಪರ್ ನೈಸ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.